ನಮಸ್ಕಾರ ವೀಕ್ಷಕರೇ, ನೀವೀಗ ತಾನೇ ಶೋಧ ಚಾನಲ್ನಲ್ಲಿ ಅನೇಕ ಮಾಹಿತಿಗಳನ್ನ ನೋಡ್ತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾಗಿ ಈಗ ಪ್ರಭುಸ್ವಾಮಿ, ಹೊಸಕೋಟೆ ಪ್ರಭುಸ್ವಾಮಿಯವರು ಮಾಡ್ತಾ ಇರೋಂತಹ ಸಾವಯವ ಕೃಷಿ ಇರ್ಬೋದು, ಎರೆಗೊಬ್ಬರ ಇರ್ಬೋದು, ಜೀವಾಮೃತ, ಪಂಚಗವ್ಯ ಇಂಥದ್ದನ್ನೆಲ್ಲ ಮಾಡ್ತಾ ಇರುವಂತಹ ಪ್ರಭುಸ್ವಾಮಿ ಅವರು ಏನಣ್ಣ ಅದು ಮೌಲ್ಯವರ್ಧನೆ ಅಲ್ವಾ, ಮೌಲ್ಯವರ್ಧಕಗಳಲ್ವಾ? ಹಾಂ, ನಮಸ್ಕಾರ ವೀಕ್ಷಕರೇ. ಈಗ ನೀವು ಹೊಸಕೋಟೆ ಪ್ರಭುಸ್ವಾಮಿಯವರು ಮಾಡ್ತಾ ಇರುವಂತಹ ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ಹೊಸಕೋಟೆ ಪ್ರಭುಸ್ವಾಮಿಯವರು ಮಾಡ್ತಾ ಇರುವಂತಹ ಅನೇಕ ಮಾಹಿತಿಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಸಾವಯವ ಕೃಷಿ ಇರ್ಬೋದು, ಎರೆಗೊಬ್ಬರ ಇರ್ಬೋದು, ಮತ್ತು ಎರೆಹುಳುವಿನ ಜೀವಾಮೃತ, ಏನನ್ನದು ಜೀವಾಮೃತ ಅಂತಲ್ಲ, ಎರೆಹುಳು ಜೀವಾಮೃತ ಅಂತಲ್ಲ ಅದು? ಹಾಂ, ಕರೆಕ್ಟ್. ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಹೊಸಕೋಟೆ ಪ್ರಭುಸ್ವಾಮಿ ಅವರು ಮಾಡ್ತಾ ಇರುವಂತಹ ಅನೇಕ ಕೃಷಿ ಮಾಹಿತಿಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಎರೆಹುಳು ಗೊಬ್ಬರ ಮತ್ತು ಜೀವಾಮೃತ, ಗೋಕೃಪಾಮೃತ. ನನಗೆ ಮುಗಿಸ್ಬಿಡ್ಲ ಇದನ್ನ? ಹಾಂ, ಇರೇ ಹೇಳ್ಬಿಡ್ತೀನಿ. ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಹೊಸಕೋಟೆ ಪ್ರಭುಸ್ವಾಮಿ ಅವರು ಮಾಡ್ತಾ ಇರುವಂತಹ ಅನೇಕ ಮಾಹಿತಿಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಇರ್ಬೋದು, ಮತ್ತು ಇವಾಗ ನಿನ್ನೆ ಮೊನ್ನೆ ತೋರಿಸಿದಂತಹ ಎರೆಹುಳು ಗೊಬ್ಬರ ಮತ್ತು ಜೀವಾಮೃತ, ಗೋಕೃಪಾಮೃತ ಇಂಥದ್ದನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ. ಈಗ ಅವರು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದ ಮೌಲ್ಯವರ್ಧಕಗಳಲ್ಲಿ ಹಣೆಗೆ ಭಸ್ಮ, ಅದು ವಿಭೂತಿಗಟ್ಟಿನ ಮನೆಯಲ್ಲಿ ಪರಿಸರಕ್ಕೆ ಏನೋ ಹಾನಿ ಆಗದ ರೀತಿಯಲ್ಲಿ ಪರಿಸರ ಸ್ನೇಹಿಯಾಗಿ ಅವರು ಯಾವ ರೀತಿ ವಿಭೂತಿ ಗಟ್ಟಿಗಳನ್ನು ತಯಾರಿಸಿದ್ದಾರೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಅದೇ ಥರ ಈಗ ಅದೇ ಪರಿಸರ ಸ್ನೇಹಿ ಆಗಿರುವಂತಹ ಯಾವುದೇ ಕೆಮಿಕಲ್ನ ಬಳಸದೆ ಒಂದು ಅದ್ಭುತವಾಗಿ ಧೂಪದ ಬತ್ತಿಯನ್ನು ಇವಾಗ ರೆಡಿ ಮಾಡಿ ತೋರಿಸ್ತಾರೆ. ಬನ್ನಿ ವೀಕ್ಷಕರೇ, ಧೂಪದ ಬತ್ತಿಯನ್ನು ಪ್ರಭುಸ್ವಾಮಿ ಅವರು ಹೇಗೆ ಮಾಡ್ತಾರೆ ಅಂತ ಇವತ್ತಿನ ಶೋಧ ಮಾಹಿತಿಯಲ್ಲಿ ನಾವು ಶೋಧಿಸೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.